ಶಿವಮೊಗ್ಗ ನಮಸ್ಕಾರ. ನಾನು ನಿಮ್ಮ ವಿಜಯ್ ಪ್ರಕಾಶ್. ಇದೇ ಡಿಸೆಂಬರ್ 31ನೇ ತಾರೀಕು ನ್ಯೂ ಇಯರ್ಸ್ಗೋಸ್ಕರ ನಾನು ಪರ್ಫಾರ್ಮ್ ಮಾಡ್ತಾ ಇದ್ದೀನಿ ಕಿಮ್ಮನೆ ಲಕ್ಸುರಿ ಲಾನ್ ನಲ್ಲಿ. ಸೊ ತಾವೆಲ್ಲರೂ ಬನ್ನಿ. ನನ್ನೊಂದಿಗೆ ಅನೇಕ ಕಲಾವಿದರು ಇರ್ತಾರೆ. ಅನುರಾಧ ಭಟ್ ಅವರಿದ್ದಾರೆ, ಅರುಣ್ ಸರನ್ ಬ್ಯಾಂಡ್ ಇದ್ದಾರೆ, ಇನ್ನೂ ಅನೇಕ ಮನೋರಂಜನೆಯ ಅಲ್ಲಿ ಕಾರ್ಯಕ್ರಮಗಳಿವೆ. ಅಷ್ಟೇ ಅಲ್ಲದೆ ಅವತ್ತು 1 ಲಕ್ಷ ರೂಪಾಯಿನ ಒಂದು ಲಕ್ಕಿ ಡ್ರಾ ಕೂಡ ಇದೆ. ಸೊ ನೀವು ಕೂಡ ಗೆಲ್ಬಹುದು. ಸೊ ಖಂಡಿತ ಬನ್ನಿ. ಈ ನ್ಯೂ ಇಯರ್ ಸೆಲೆಬ್ರೇಷನ್ಸ್ನ ಬಹಳ ಅದ್ದೂರಿಯಾಗಿ ನಾವೆಲ್ಲರೂ ಸೇರಿ ಆಚರಿಸೋಣ. ಹೊಸ ವರ್ಷವನ್ನು ಒಳ್ಳೊಳ್ಳೆ ಒಂದು ವಿಷಯಗಳಿಂದ ಪ್ರಾರಂಭಿಸೋಣ. ಕಿಮ್ಮನೆ ಲಕ್ಸುರಿ ಲಾನಲ್ಲಿ ಇದು ನಡೀತಾ ಇದೆ ಶಿವಮೊಗ್ಗ. ಸೊ ತಪ್ಪದೆ ಬನ್ನಿ. ನಾನು ಸಿಗ್ತೀನಿ ಡಿಸೆಂಬರ್ 31 ರಾತ್ರಿ. ನಮ್ಮೆಲ್ಲ ಗ್ರಾಹಕರಿಗೆ ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ಶುಭಾಶಯಗಳು. ನಮ್ಮಲ್ಲಿ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಕ್ರಿಸ್ಮಸ್ ಪ್ಲಮ್ ಕೇಕ್ಸ್ ಹಾಗೂ ಹೊಸ ವರ್ಷದ ಕೇಕ್ಗಳು ಕೈಗೆಟುಕುವ ದರದಲ್ಲಿ ಲಭ್ಯವಿದೆ. ಸಂಪರ್ಕಿಸಿ ಕೆಕೆಫೆ, ಎಂಟಿ ರಸ್ತೆ, ಟೆಂಪೋ ಸ್ಟ್ಯಾಂಡ್ ಹತ್ತಿರ ಶಿವಮೊಗ್ಗ, 100 ಅಡಿ ರಸ್ತೆ, ಗೋಪಾಲಗೌಡ ಬಡಾವಣೆ ಶಿವಮೊಗ್ಗ, ಅಮೀರ್ ಅಹಮದ್ ಸರ್ಕಲ್, ಸಿಟಿ ಸೆಂಟರ್ ಎದುರು, ಬಿಎಚ್ ರಸ್ತೆ ಶಿವಮೊಗ್ಗ, ಗಾಂಧಿನಗರ, ಬಿ ಬ್ಲಾಕ್, ಹೋಟೆಲ್ ವಿಧಾತ್ರಿ ಭವನ, ಗಣಪ ಕಾಂಪ್ಲೆಕ್ಸ್ ಶಿವಮೊಗ್ಗ ಮತ್ತು ರತ್ನ ಆರ್ಕೆಡ್, ನಂಜಪ್ಪ ಆಸ್ಪತ್ರೆ ಹತ್ತಿರ, ಕುವೆಂಪು ರಸ್ತೆ ಶಿವಮೊಗ್ಗ. ಇಂದು ವೈಕುಂಠ ಏಕಾದಶಿ ಆಚರಣೆಯನ್ನು ಶಿವಮೊಗ್ಗ ನಗರದ ವಿಷ್ಣು ಮಂದಿರಗಳಲ್ಲಿ ಬಹಳ ಸಂಭ್ರಮದಿಂದ ನಡೆಸಲಾಯಿತು. ಶಿವಮೊಗ್ಗ ನಗರದ ಓಟಿ ರಸ್ತೆ ಬಳಿ ಇರುವ ಗೌಡ ಸಾರಸ್ವತ ಸಮಾಜದ ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನ, ನವಲೆ ವೆಂಕಟೇಶ್ವರ ದೇವಸ್ಥಾನ ಹಾಗೂ ಪುರಾಣ ಪ್ರಸಿದ್ಧ ಪಿಳ್ಳಂಗಿರಿ ಶ್ರೀ ಲಕ್ಷ್ಮೀ ರಂಗನಾಥ ದೇವಸ್ಥಾನಗಳಲ್ಲಿ ವೈಕುಂಠ ಏಕಾದಶಿ ಸಂಭ್ರಮ ಜೋರಾಗಿತ್ತು. ಶಿವಮೊಗ್ಗದ ಹೊಳೆಹೊನ್ನೂರು ರಸ್ತೆಯಲ್ಲಿರುವ ಪಿಳ್ಳಂಗಿರಿ ಗ್ರಾಮದ ಪುರಾಣ ಪ್ರಸಿದ್ಧ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಸುತ್ತಮುತ್ತಲಿನ ಗ್ರಾಮಗಳಿಂದ ಸಾವಿರಾರು ಭಕ್ತರು ಆಗಮಿಸಿ ರಂಗನಾಥ ಸ್ವಾಮಿಯ ದರ್ಶನ ಪಡೆದುಕೊಂಡರು. ದೇವಸ್ಥಾನದ ಉತ್ತರ ಭಾಗದ ದ್ವಾರದಲ್ಲಿ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿಯ ಉತ್ಸವ ಮೂರ್ತಿಯನ್ನು ಉಯ್ಯಾಲೆಯಲ್ಲಿ ಪ್ರತಿಷ್ಠಾಪಿಸಿ ವಿಶೇಷವಾದ ವೈಕುಂಠ ದ್ವಾರವನ್ನು ನಿರ್ಮಾಣ ಮಾಡಲಾಗಿತ್ತು. ದೇವಸ್ಥಾನಕ್ಕೆ ಬಂದ ಭಕ್ತರು ಈ ಉತ್ತರ ದಿಕ್ಕಿನ ವೈಕುಂಠ ದ್ವಾರದ ಮೂಲಕ ಪ್ರವೇಶಿಸಿ ಶ್ರೀ ರಂಗನಾಥ ಸ್ವಾಮಿಯ ದರ್ಶನ ಪಡೆದುಕೊಂಡರು. ಮತ್ತೊಂದು ಕಡೆ ದೇವಸ್ಥಾನದ ಆವರಣದಲ್ಲಿರುವ ಅಕ್ಷೋಭ್ಯ ತೀರ್ಥರಿಗೆ ಒಲಿದು ಬಂಡೆಯಿಂದ ಉದ್ಭವವಾಗಿರುವ ಬೃಹದಾಕಾರದ ಶ್ರೀ ಆಂಜನೇಯ ಸ್ವಾಮಿಗೆ ಭಕ್ತರು ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ವೈಕುಂಠ ಏಕಾದಶಿಯ ಪ್ರಯುಕ್ತ ತಹಶೀಲ್ದಾರ್ ಹಾಗೂ ಮುಜರಾಯಿ ಇಲಾಖೆಯ ಸಿಬ್ಬಂದಿಗಳು ಮತ್ತು ಹಲವು ಸರ್ಕಾರಿ ಅಧಿಕಾರಿಗಳು ದೇವಸ್ಥಾನಕ್ಕೆ ಆಗಮಿಸಿ ದೇವರ ದರ್ಶನವನ್ನು ಪಡೆದುಕೊಂಡರು. सर्वतंत्र स्वरूपे महाधर्मेश्वराय महाकुंडलनित्ये महाचंचलध्वान सन्नाध्वराय जगद्ध्वराय महागंध विद्यातत्थनाय महाब्रह्माय सदा पश्यन्ति सूरयः पुरुषश्चेन्द्रियः आयुष्येवेन्द्रिये प्रतिष्ठति रोचनो रोचमानः शोभनः शोमानः कल्याणः ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ಸಹಿತ ಆಂಜನೇಯ ಸ್ವಾಮಿ ದೇವತಾ. ಒಂದು ಸಣ್ಣ ಬ್ರೇಕ್ ಮುಗಿಸಿ ಉಳಿದ ದೇವಸ್ಥಾನಗಳಿಗೆ ಹೋಗಿ ಬರೋಣ. ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿವೋಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ನಮ್ಮ ಮಲೆನಾಡು ಶಿವಮೊಗ್ಗದಲ್ಲಿ ತಯಾರಾದ ಡೈರಿ ಫ್ರೆಶ್ ಐಸ್ ಕ್ರೀಮ್, ಪ್ಯೂರ್ ಮಿಲ್ಕ್ ಬಳಕೆ, ರಿಯಲ್ ಫ್ರೂಟ್ಸ್ ನ ನೈಜ ಸವಿ, ನ್ಯಾಚುರಲ್ ಕಲರ್ಸ್ ಮಾತ್ರ, ಯಾವುದೇ ಆಡೆಡ್ ಕಲರ್ಸ್ ಇಲ್ಲ. 15 ವರ್ಷಗಳ ನಂಬಿಕೆಯ ಸೇವೆ, ರುಚಿಯಲ್ಲಿ ಟೇಸ್ಟಿ, ಆರೋಗ್ಯದಲ್ಲಿ ಬೆಸ್ಟ್. ನಮ್ಮ ಊರಿನ ಹೆಮ್ಮೆ, ನಮ್ಮ ರುಚಿಯ ಆಯ್ಕೆ
ಡೈರಿ ಫ್ರೆಶ್ ಐಸ್ ಕ್ರೀಮ್. ಕೊಲೆಸ್ಟ್ರಾಲ್ ಲೆವೆಲ್ಸ್ ಜಾಸ್ತಿ ಇದೆಯಾ, ಈ ಚೈನ್ ಸ್ಮೋಕರ್ ಇದ್ರ ಅಂಡ್ ನಿಮ್ಗೆ ಏನಾದ್ರು ಕಿಡ್ನಿ ಸಮಸ್ಯೆ ಇದೆಯಾ, ಈ ತರ ಎಲ್ಲ ಇದ್ದು ನಿಮ್ ಕಾಲಲ್ಲಿ ನಡೆಯುವಾಗ ನೋವು ಬರೋದು, ಇಲ್ಲ ಕಾಲಲ್ಲಿ ಆರ್ದೇ ಇರುವಂತದ್ದು ಹುಣ್ಣಿರೋದು ಏನಾದ್ರು ಇದ್ರೆ ನಿಮ್ಗೆ ನಿಮ್ಮ ರಕ್ತನಾಳದಲ್ಲಿ ಬ್ಲಾಕ್ ಇದೆ ಅಂತ ಅರ್ಥ. ನಾನು ಡಾಕ್ಟರ್ ನಿಶಿತಾ, ಕನ್ಸಲ್ಟೆಂಟ್ ಎಂಡೋವಾಸ್ಕ್ಯುಲರ್ ಅಂಡ್ ಇಂಟರ್ವೆನ್ಷನ್ ರೇಡಿಯಾಲಜಿ, ನಂಜಪ್ಪ ಲೈಫ್ ಕೇರ್. ಈ ತರ ಸಿಂಪ್ಟಮ್ಸ್ ಇರೋರಿಗೋಸ್ಕರ ನಾವು ಒಂದು ಪೆರಿಫೆರಲ್ ಆರ್ಟರಿ ಡಿಸೀಸ್ ಕ್ಯಾಂಪ್ ನ ಕಂಡಕ್ಟ್ ಮಾಡ್ತಾ ಇದೀವಿ ನಂಜಪ್ಪ ಲೈಫ್ ಕೇರ್ ಅಲ್ಲಿ ಡಿಸೆಂಬರ್ 8 ಇಂದ ಡಿಸೆಂಬರ್ 31 ವರೆಗೂ. ಈ ಕ್ಯಾಂಪ್ ಅಲ್ಲಿ ನಾವು ನಿಮ್ದು ರಕ್ತನಾಳದಿರೋ ಬ್ಲಾಕ್ ನ ಡಯಾಗ್ನೋಸಿಸ್ ಮಾಡ್ತೀವಿ ಅಂಡ್ ಅದಕ್ಕೆ ಎಂಡೋವಾಸ್ಕ್ಯುಲರ್ ಟ್ರೀಟ್ಮೆಂಟ್ ಮಾಡ್ತೀವಿ. ಅಂದ್ರೆ ಪಿನ್ ಹೋಲ್ ಸರ್ಜರಿ, ಒಂದು ಸಣ್ಣ ಸೂಜಿ ಗಾತ್ರದ ರಂಧ್ರದಿಂದ ನಿಮ್ಮ ರಕ್ತನಾಳದಲ್ಲಿರೋ ಬ್ಲಾಕ್ಸ್ ನ ಓಪನ್ ಮಾಡ್ತೀವಿ. ಇನ್ನು ವೈಕುಂಠ ಏಕಾದಶಿಯ ಪ್ರಯುಕ್ತ ನವುಲಯ ವೆಂಕಟರಮಣ ದೇವಾಲಯ ಹಾಗೂ ಗೌಡ ಸಾರಸ್ವತ ಸಮಾಜದ ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರವನ್ನು ಹಮ್ಮಿಕೊಳ್ಳಲಾಗಿತ್ತು. ಇಂದು ಮುಂಜಾನೆಯಿಂದಲೇ ದೇವಾಲಯಗಳಲ್ಲಿ ವಿಶೇಷ ಪೂಜಾ ಕೈಂಕರ್ಯವನ್ನು ನೆರವೇರಿಸಲಾಯಿತು. ಇಂದು ಮುಂಜಾನೆ ಸ್ವರ್ಗದ ಬಾಗಿಲು ತೆರೆದು ಸಾಕ್ಷಾತ್ ಶ್ರೀ ವೈಕುಂಠನಾಥರ ದರ್ಶನ ನೀಡುತ್ತಾನೆ ಎಂಬ ನಂಬಿಕೆ ಭಕ್ತರದ್ದಾಗಿದೆ. ಈ ಹಿನ್ನೆಲೆಯಲ್ಲಿ ಮುಂಜಾನೆಯಿಂದಲೇ ಶ್ರೀ ಸ್ವಾಮಿಯ ದರ್ಶನಕ್ಕೆ ಭಕ್ತಾದಿಗಳಿಗೆ ಅವಕಾಶವನ್ನು ಕಲ್ಪಿಸಲಾಯಿತು. ಮುಂಜಾನೆಯಿಂದಲೇ ದೇವಾಲಯದಲ್ಲಿ ಶ್ರೀ ವೆಂಕಟೇಶ್ವರನಿಗೆ ವಿವಿಧ ಹೂಗಳಿಂದ ಶೃಂಗಾರ ಮಾಡಿ ಪೂಜೆ ನೆರವೇರಿಸಲಾಯಿತು. ಸಾಕ್ಷಾತ್ ಲಕ್ಷ್ಮೀ ವೆಂಕಟೇಶ್ವರನ ದರ್ಶನ ಪಡೆದ ಭಕ್ತರು ಭಕ್ತಿಪರವಶರಾದರು. ನೂರಾರು ಭಕ್ತಾದಿಗಳು ದೇವಾಲಯಕ್ಕೆ ಬಂದು ಶ್ರೀದೇವರ ಕೃಪಾಶೀರ್ವಾದಕ್ಕೆ ಪಾತ್ರರಾದರು. ಸ್ವಾಮಿ ಸನ್ನಿಧಿಯಲ್ಲಿ ಎಚ್ಚೆತ್ತು ನಿಲ್ಲಬೇಡಿ, ಬೇರೆಯವರಿಗೆ ಅವಕಾಶ ಮಾಡಿಕೊಡಿ. ಲಾಡು ಪ್ರಸಾದವನ್ನ ವಿತರಣೆ ಮಾಡ್ತಾ ಇದ್ದಾರೆ. ರಸೀದಿಯನ್ನು ಪಡೆದು ಲಾಡು ಪ್ರಸಾದದ ಕೌಂಟರ್ನಲ್ಲಿ